ಮತ್ತು ನಮ್ಮ ಸಂಸದರು ಶಾಸಕರ ಮೇಲೆ ಏನೆಲ್ಲ ಮಾಡಿಬಿಟ್ಟಿದ್ದೀರಿ ಅಂತಕ್ಕಂಥ ಆರೋಪವನ್ನು ಸಹ ಮಾಡಿದ್ದಾರೆ. ಇದು ಅದಕ್ಕೆ ಇಲ್ಲಿವರೆಗೂ ಅವರು ಯಾವುದೇ ರೀತಿಯಾದಂಥ ಚುನಾಯಿತ ಪ್ರತಿನಿಧಿ ಆಗಲಿಲ್ಲ. ಏಕೆಂದರೆ ಚುನಾಯಿತ ಪ್ರತಿನಿಧಿ ಆಗಿದ್ದರೆ ಬಹುಶಃ ಅವ್ರಿಗೆ ಏನೇನು ಆಗಿದೆ ಅಂತಕ್ಕಂಥ ಮಾಹಿತಿಗಳು ಸಹ ಎತ್ತಿತ್ತು ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಸನ್ಮಾನ್ಯ ಯದುವೀರ್ ಒಡೆಯರ್ ಅವರ ನೇತೃತ್ವದಲ್ಲಿ ಇವತ್ತು ಅವರು ಸಂಸದರಾದ ಮೇಲೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಅವರು ಮಾಡಿದ್ದಾರೆ. ಅದು ಅವ್ರಿಗೆ ಮಾಹಿತಿ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಲಕ್ಷ್ಮಣ ತೀರ್ಥ ನದಿಗೆ ಅಡ್ಡವಾಗಿರ್ತಕ್ಕಂಥ 4 ಲೈನ್ಗೆ ಸುಮಾರು 85 ಕೋಟಿ ರೂಪಾಯಿಯನ್ನು ಕೇಂದ್ರದಿಂದ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇಷ್ಟು 85 ಕೋಟಿ. ಹಾಗೆಯೇ ಕಿರಣಹಳ್ಳಿ ಮತ್ತು ಚನ್ನರಾಯಪಟ್ಟಣ ಆ ಭಾಗದಲ್ಲಿ ಬರುವಂಥ 597 ಮತ್ತು 666 ಪಾಯಿಂಟ್ ಇದನ್ನು ಒಂದು ಲೈನ್ 2 ಲೈನ್ ಅಭಿವೃದ್ಧಿ ಪಡಿಸೋಕ್ಕೋಸ್ಕರ 45 ಕೋಟಿ ರೂಪಾಯಿನ ಈಗಾಗಲೇ ಅವರು ಬಿಡುಗಡೆ ಮಾಡಿಸಿರ್ತಕ್ಕಂಥದ್ದು. ಮತ್ತು ದೇವಲಾಪುರ ಜಂಕ್ಷನ್ ಏನು ಇದನ್ನು ಸುಧಾರಣೆ ಮಾಡಲಿಕ್ಕೋಸ್ಕರ ರಿಂಗ್ ರಸ್ತೆ, ಇಲ್ಲಿ ನಮ್ಮ ರಿಂಗ್ ರಸ್ತೆಯಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ 36.66 ಕೋಟಿ ರೂಪಾಯಿನ ಈಗಾಗಲೇ ಅವರು ಬಿಡುಗಡೆ ಮಾಡಿಸಿದ್ದಾರೆ. ಮತ್ತು ಕುಶಾಲನಗರ ಇಂಕಲ್ ಜಂಕ್ಷನ್, ಇಂಕಲ್ ಆ ರಸ್ತೆಗೆ ಸುಮಾರು 77 ಕೋಟಿ ರೂಪಾಯಿ, ಆ ಒಂದು 77 ಕೋಟಿ ರೂಪಾಯಿನ ಈಗಾಗಲೇ ಬಿಡುಗಡೆ ಆಗಿರ್ತಕ್ಕಂಥದ್ದು. ಮತ್ತು ಮೈಸೂರು ಕುಶಾಲನಗರ ರಾಷ್ಟ್ರೀಯ ಹೆದ್ದಾರಿ ಒಟ್ಟು ಮೌಲ್ಯ ಸುಮಾರು 3,500 ಕೋಟಿ. ಎಷ್ಟು? 3,500 ಕೋಟಿ. ಯಾವುದಾದ್ರೂ ಒಂದು 3,500 ಕೋಟಿನ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಬಂದ ಮೇಲೆ ಯಾವುದಾದ್ರೂ ಒಂದು ಡೆವಲಪ್ಮೆಂಟ್ಗೆ ಕೊಟ್ಟಿದೆಯಾ ಅಂತಕ್ಕಂಥದ್ದನ್ನು ಅವರು ಉತ್ತರಿಸ್ಬೇಕಾಗುತ್ತೆ. ಯಾಕೆಂದರೆ ಇದು ಮತ್ತು ಅದೇ ರೀತಿ ಕೊಡಗು ಜಿಲ್ಲೆಯಲ್ಲಿ ರಿಟರ್ನಿಂಗ್ ವಾಲ್ ಮಾಡಲಿಕ್ಕೋಸ್ಕರ 91 ಕೋಟಿ ರೂಪಾಯಿನ ಈಗಾಗಲೇ ಬಿಡುಗಡೆ ಆಗಿದೆ. ಮತ್ತು ಬೆಂಗಳೂರು ಮೈಸೂರು ರಸ್ತೆ ಏನು ನಮ್ಮ ಕೆಂಪೇಗೌಡ ವೃತ್ತ ಅಂತ ಏನಿದೆ ಜಂಕ್ಷನ್, ಅಲ್ಲಿಗೆ 711 ಕೋಟಿ ರೂಪಾಯಿ, ಅಂದರೆ ಅಲ್ಲಿಗೆ ಜಂಕ್ಷನ್ಗೆ ಫುಲ್ ಕ್ಲಿಯರ್ ಮಾಡೋಕ್ಕೋಸ್ಕರ 711 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದಾರೆ. ಈ ಥರದ್ದು ಯಾವ್ದಾದ್ರು 711 ಕೋಟಿ ರೂಪಾಯಿನ ರಾಜ್ಯ ಸರ್ಕಾರ ಮೈಸೂರು ನಗರಕ್ಕೆ ಬಿಡುಗಡೆ ಆಗಿದ್ದು ಒಂದು ಮಾಹಿತಿಯನ್ನು ದಯಮಾಡಿ ಲಕ್ಷ್ಮಣ್ ಅವ್ರು ಕೊಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಮೈಸೂರಿನ ರಿಂಗ್ ರಸ್ತೆ 4 ಜಂಕ್ಷನಲ್ಲಿ ಅಂಡರ್ ಪಾಸ್ ಮಾಡಲಿಕ್ಕೋಸ್ಕರ 90 ಕೋಟಿಯನ್ನು ಈಗಾಗಲೇ ಅಪ್ರೂವಲ್ ಆಗಿರ್ತಕ್ಕಂಥದ್ದು. ಮತ್ತು ಸೆಂಟ್ರಲ್ ರೋಡ್ ಫಂಡ್ಸ್ ಅಂತಕ್ಕಂಥದ್ದು 120 ಕೋಟಿ ರೂಪಾಯಿನ ಈಗಾಗಲೇ ನಮಗೆ ಬಿಡುಗಡೆ ಆಗಿರ್ತಕ್ಕಂಥದ್ದು. ಅಮೃತ ಯೋಜನೆಯಲ್ಲಿ ಮೈಸೂರಿಗೆ ಇವತ್ತು 16 ಅಮೃತ ಯೋಜನೆಗೆ 2 ಕೋಟಿ ರೂಪಾಯಿನ ಬಿಡುಗಡೆ ಆಗಿರ್ತಕ್ಕಂಥದ್ದು. ಮತ್ತು PM ಅಭಿಯಾನ್ ಯೋಜನೆಯಲ್ಲಿ ಮೈಸೂರು ಜಿಲ್ಲೆಗೆ ಕ್ರಿಸ್ಟಲ್ ಆಸ್ಪತ್ರೆ ಮತ್ತು ಇದಕ್ಕೆ 16 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿಸಿರ್ತಕ್ಕಂಥದ್ದು. ಮತ್ತು ರೈಲ್ವೆ ಒಟ್ಟು ಯೋಜನೆಗೆ 800 ಕೋಟಿ ರೂಪಾಯಿ, ನಾಗನಹಳ್ಳಿ ಸೇರಿದಂಗೆ ರೈಲ್ವೆ ನಿರ್ಮಾಣ ಅಭಿವೃದ್ಧಿ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ 3ನೇ ದ್ವಾರ ಪ್ರವೇಶ ಅಂತಕ್ಕೋಸ್ಕರ ಇಷ್ಟು ದುಡ್ಡನ್ನು ಬಿಡುಗಡೆ ಆಗಿರ್ತಕ್ಕಂಥದ್ದನ್ನು ನಾವು ನಿಮ್ಮ ಮುಂದೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಹಾಗೆಯೇ ಸಂಪೂರ್ಣವಾಗಿ ನವೀಕರಣ ಆಗಿರ್ತಕ್ಕಂಥ ಅಭಿವೃದ್ಧಿ ರಸ್ತೆ, ಹೊಸ ರೈಲು ಯಾರ್ಡ್ಗಳ ಅಭಿವೃದ್ಧಿ ಮತ್ತು ಗ್ರಾಮೀಣ ಮತ್ತು ಜನಜಾತಿ ಅಭಿವೃದ್ಧಿ PM ಸನ್ಮಾನ್ ಯೋಜನೆಯಲ್ಲಿ ಪ್ರಿಯಾಪಟ್ಟಣಕ್ಕೆ 5 ಕೋಟಿ ರೂಪಾಯಿ, ಕೊಡಗಿಗೆ 12 ಕೋಟಿ ರೂಪಾಯಿ. ಈ ರೀತಿ ಕೊಡಗು ಮೈಸೂರು ಪ್ರಿಯಾಪಟ್ಟಣ ಸೇರಿದಂತೆ 15 ಸ್ಥಳಗಳಿಗೆ ಬಹು ಉದ್ದೇಶ ಸಮುದಾಯ ಭವನಗಳನ್ನು ಕಟ್ಟಲಿಕ್ಕೋಸ್ಕರ 8 ಕೋಟಿ ರೂಪಾಯಿಯನ್ನು ಈಗಾಗಲೇ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಮತ್ತು ಪ್ರಿಯಾಪಟ್ಟಣ ಕೊಡಗಿನ ಆಶ್ರಮ ಶಾಲೆ ಯೋಜನೆ ಅಡಿಯಲ್ಲಿ ಅಭಿವೃದ್ಧಿಗೋಸ್ಕರ 5 ಕೋಟಿ ರೂಪಾಯಿ, ಹುಣಸೂರು ಸೇರಿದಂಗೆ 5 ಕೋಟಿ ರೂಪಾಯಿಯನ್ನು ಈಗಾಗಲೇ ನಮಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಕಾರಂಜಿ ಕೆರೆ ಇಕೋ ಪಾರ್ಕ್ ಅಭಿವೃದ್ಧಿಗೋಸ್ಕರ 20 ಕೋಟಿ ರೂಪಾಯಿಯನ್ನು ಬಿಡುಗಡೆ ಆಗಿರ್ತಕ್ಕಂಥದ್ದು. ಟಾಂಗಾ ಝೋನ್ ಅಭಿವೃದ್ಧಿಗೋಸ್ಕರ 2.5 ಕೋಟಿ ರೂಪಾಯಿ. ಅಮೃತ್ ಯೋಜನೆಯಲ್ಲಿ 4 ಕೆರೆಗಳನ್ನು ಪುನರ್ಚೇತನಗೊಳಿಸೋಸ್ಕರ 20 ಕೋಟಿ ರೂಪಾಯಿಯನ್ನು ಈಗಾಗಲೇ ಬಿಡುಗಡೆ ಆಗಿರ್ತಕ್ಕಂಥದ್ದು. ಕೊಡಗು ಪಟ್ಟಣ ಅಭಿವೃದ್ಧಿಗೆ ವಿವಿಧ ಯೋಜನೆ ಅಡಿಯಲ್ಲಿ 10 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಮತ್ತು ಗ್ರೇಟ್ ಸಪ್ರೇಟ್ ಯೋಜನೆಯಲ್ಲಿ 8 ಬ್ಲ್ಯಾಕ್ ಸ್ಲ್ಯಾಬು ಮತ್ತು DPR ಪ್ರಗತಿಯಲ್ಲಿ ಸುಮಾರು 700 ಕೋಟಿ ಅಂದಾಜನ್ನು ಈಗಾಗಲೇ ಅದು ನಿರ್ಮಾಣ ಆಗಿರ್ತಕ್ಕಂಥದ್ದು. ಅರ್ಜುನ್ ಸರ್ಕಲ್ ಪ್ರತಿಮೆ ಅಪ್ರೂವಲ್ ಆಗಿದ್ದಿರತಕ್ಕಂಥ DPRನ್ನು 20 ಕೋಟಿ ರೂಪಾಯಿನಲ್ಲಿ ಭವ್ಯವಾದಂಥ ಒಂದು ಪ್ರತಿಮೆಯನ್ನು ಮಾಡಲಿಕ್ಕೋಸ್ಕರ ಅರ್ಜುನ್ ಸರ್ಕಲ್ ಪ್ರತಿಮೆ ಅಪ್ರೂವಲ್ ಆಗಿರ್ತಕ್ಕಂಥದ್ದು 20 ಕೋಟಿ ವೆಚ್ಚದಲ್ಲಾಗಿರ್ತಕ್ಕಂಥದ್ದು. ಮತ್ತು
BSNL ಹೊಸ ಟವರ್ಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಗ್ರಾಮೀಣ ಮತ್ತು ಅರಣ್ಯ ಪ್ರದೇಶಗಳಲ್ಲಿ ದೂರ ಸಂಪರ್ಕ ಸುಧಾರಣೆ ಇವೆಲ್ಲವನ್ನು ಸಹ ಮಾಡಿದ್ದೀವಿ. ಮತ್ತು ತಂಬಾಕು ಪರವಾನಗಿಗಾಗಿ ಸಮಸ್ಯೆಗಳ ಪರ್ಯಾಯಕ್ಕಾಗಿ ತಂಬಾಕು ರೈತರಿಗೆ ವಿಧಿಸಲಾದ 4 ಸುಂಕವನ್ನು ಒಂದಕ್ಕೆ ಇಳಿಸಿರ್ತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರದ ಒಂದು ಒಳ್ಳೆಯ ವಿಚಾರ ಅಂತಕ್ಕಂಥದ್ದು ಹೇಳ್ತೀನಿ. ಅದರಲ್ಲಿ ವಿಶೇಷವಾಗಿ ಪ್ರಿಯಾಪಟ್ಟಣ ತಾಲೂಕಿನ ಸಾವಿರಾರು ಜನ ರೈತರಿಗೆ ಇದು ಅನುಕೂಲ ಆಗಿರ್ತಕ್ಕಂಥದ್ದು. ಮತ್ತು ಕೊಡಗಿನ ಲೆಗೇಸಿ ವೆಸ್ಟ್ ತೆರವು ಮಾಡೋಕ್ಕೆ ಅಲ್ಲಿರ್ತಕ್ಕಂಥ ಘನತ್ಯಾಜ್ಯವನ್ನು ನಿರ್ವಹಣೆ ಮಾಡಲಿಕ್ಕೋಸ್ಕರ 7 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಮತ್ತು PM ಶಾಲೆಗಳ ಅಭಿವೃದ್ಧಿಗೆ ಸುಮಾರು 2 ಕೋಟಿ ರೂಪಾಯಿಯನ್ನು ಸಹ ಈಗಾಗಲೇ ನಾವು ಕೊಟ್ಟಿರ್ತಕ್ಕಂಥದ್ದು. ಇಷ್ಟು ಯೋಜನೆಗಳನ್ನು ಸನ್ಮಾನ್ಯ ನಮ್ಮ ಸಂಸದರಾಗಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರು